ಓದೋದಕ್ಕಿಂತ ಇಂಪಾರ್ಟೆಂಟ್ ಆಟ ಆಡಿ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ 15 ವರ್ಷಗಳ ಕಾಲ ಆಟ ಆಡ್ಬೇಕು. ಯಾಕೆ ಆಡ್ಬೇಕು ಅಂದ್ರೆ ನಿಮ್ಮ ದೇಹದಲ್ಲಿ ಮೆನ್ಸಸ್ ಚೆನ್ನಾಗಿರ್ಬೇಕು, ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗ್ಬೇಕಂದ್ರೆ ಅದಕ್ಕೆಲ್ಲ ಪಿತ್ತ ಮತ್ತೆ ಕಫ ಬೇಕು. ಹೀಟು ಮತ್ತೆ ಹ್ಯೂಮಿಡಿಟಿ. ಹ್ಯೂಮಿಡಿಟಿ ಅಂದ್ರೆ ಬೆವರೋದು, ಹೀಟ್ ಅಂದ್ರೆ ಬಿಸಿ ಆಗೋದು. ಬೆವರೋದು ಅಂದ್ರೆ ಕಫ, ಬಿಸಿ ಆಗೋದಂದ್ರೆ ಪಿತ್ತ. ವಾತ ಏನ್ ಗೊತ್ತಾ? ಚಲಿಸೋದು. ನೀವು ಓಡಿದ್ರೆ ತಾನೇ ಮೈ ಬಿಸಿ ಆಗೋದು, ಬೆವರೋದು. ಓಡಿಲ್ಲ ಅಂದ್ರೆ ಇನ್ನೇನ್ ಆಗ್ತೀರಾ? ಆ ಓಡೋ ವಯಸ್ಸೇ 0 to 15. ಮೊದಲ 15 ವರ್ಷ ಇದೆ ಅಲ್ವಾ, ಕುಂತಲ್ ಕುಂದ್ರಬಾರ್ದು, ನಿಂತಲ್ ನಿಂದ್ರಬಾರ್ದು, ಸೈಲೆಂಟ್ ಆಗಿರಬಾರ್ದು, ಓಡ್ಬೇಕು. ಯಾವ ರೇಂಜ್ ಅಂದ್ರೆ ನನ್ಗೆ ಇನ್ನೂ ನೆನ್ಪಿದೆ. ನಮ್ ಊರಲ್ಲಿ ಎಲ್ರಿಗೂ ಕಾಟ ಕೊಟ್ಬಿಟ್ಟಿದೆ. ಲಾಸ್ಟಿಗೆ ನಾನು ತಗೊಂಡಾಗ ಹಾಸ್ಟ್ಲಿಗೆ ಆಗ್ಬಿಟ್ರು 8ನೇ ಕ್ಲಾಸ್ 9ನೇ ಕ್ಲಾಸಿಗೆ. ಯಾರು ಎಲ್ಲಾರು ಬಾಲ್ ಕ್ರಿಕೆಟ್ ಆಡಿ ಬಾಲ್ ಹೋದ್ರೆ ಎಲ್ಲ ಹುಡುಗರು ಓಡೋಗ್ಬಿಡೋರು, ಅವ್ರು ಕೊಡಲ್ಲ ಅಂತ. ನಾನ್ ಬಿಡ್ತಿದ್ದಿಲ್ಲ, ಗಲಾಟೆ ಮಾಡಿ ಬಾಲ್ ಇಸ್ಕೊ ಬರ್ತಿದ್ದೆ. ನೀವು ಅನ್ಕೋಬಹುದು ನನ್ ಮಗ ತುಂಬಾ ತುಂಟ, ಗಲಾಟೆ, ಓದಲ್ಲ, ಇದು ಅದು ಅಂತ. ಏನು ಬೇಜಾರಾಗ್ಬೇಡಿ. ಓದಿದ್ರೆ ಎಂಪ್ಲಾಯ್ ಆಗ್ತಾನೆ, ಓದಿಲ್ಲ ಅಂದ್ರೆ ಬಾಸ್ ಆಗ್ತಾನೆ. ವಿಂಡ್ ಬೇಕು. ಬಾಸ್ ಆಗ್ತಾನೋ ಎಂಪ್ಲಾಯ್ ಆಗ್ತಾನೆ ಅದೆಲ್ಲ ಇಂಪಾರ್ಟೆಂಟ್. ನಿಮ್ಗೆ ಪಿತ್ತ ಯಾವಾಗಿರುತ್ತೆ? 20 ರಿಂದ 40 45 ವರ್ಷದ ತನಕ ಪಿತ್ತ, 40 ರಿಂದ 60 ವರ್ಷದ ತನಕ ಕಫ. ಅಂದ್ರೆ ನಿಮ್ಮ ಆ ಈ 20 ರಿಂದ 60 ವರ್ಷದ ತನಕ ಈ ಯೌವನದಲ್ಲಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಬಿಸಿ ಬೇಕು, ಪಿತ್ತ ಬೇಕು, ಮತ್ತೆ ಇಮ್ಯುಡಿಟಿ ಬೇಕು, ಜೀರ್ಣಶಕ್ತಿ ಬೇಕು. ಅವೆರಡು ಕೊಡೋದು ವಾತ. ನೀವ್ ಅನ್ಬೋದು ನನಗೆ ಇವಾಗ 45 ವರ್ಷ ಆಗೈತೆ, 50 ವರ್ಷ ಆಗೈತೆ, ವಾಕ್ ಮಾಡ್ಬಿಟ್ಟು ವಾತ ತಗೋತೀನಿ, ಮೊಮೆಂಟಮ್ ತಗೋತೀನಿ. ಕೋರ್ಸ್ ನೀವು ಓಡಾಡಿದ್ರೆ ಚೆನ್ನಾಗಿ ಮೊಮೆಂಟಮ್ ಬರುತ್ತೆ, ಅದರಿಂದ ಮೈ ಬಿಸಿ ಆಗುತ್ತೆ, ಊಟನು ತಿಂತೀರಾ, ಗುಡ್. ಬಟ್ ನೀವಾಗ ಓಡಾಡ್ತಿರಲ್ವಾ, 1 ಗಂಟೆ 2 ಗಂಟೆ ವಾಕ್ ಮಾಡ್ತಿರಲ್ವಾ, ಇಷ್ಟೇ ಬರೋದು ಮೊಮೆಂಟಮ್, ಚಲನೆ ಇಷ್ಟೇ ಬರೋದು. ನಿನ್ ಮಗು ಆಟ ಆಡುತ್ತಲ್ಲ, ಓಡುತ್ತಲ್ಲ, ಕಿರ್ಚುತ್ತಲ್ಲ, ಗಲಾಟೆ ಮಾಡುತ್ತಲ್ಲ, ಇಷ್ಟು ಬರುತ್ತೆ. ಯಾವಾಗ ಏನ್ ಸಿಗ್ಬೇಕು ಅದೇ ಸಿಗೋದು. ಹಾಗಾಗಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಸೀಮಿತ ಬಿಡಬೇಡಿ. ಒಂದ್ ಬರ್ಲು ಕೋಲ್ ಇಟ್ಕೊಳ್ಳಿ, ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದ್ರೆ ಪಟ್ಟಂತ ಬಿಡಿ, ಎದ್ದು ಆಚೆ ಹೋಗ್ಬೇಕಷ್ಟೆ. ಗಾಳಿ ಬಡಿಬೇಕು, ಬಿಸಿಲು ಬಡಿಬೇಕು, ಬೆವಿಬೇಕು, ಮೊಮೆಂಟಮ್ ಆಗ್ಬೇಕು, ಚಲನೆ ಬರಬೇಕು. ಈ 15 ವರ್ಷ ಹಿಂಗ್ ಮಾಡ್ಬಿಡಿ, ಆಮೇಲೆ ಅದ್ ಬಿಟ್ಬಿಡಿ, ಎಲ್ಲಾನ ಹಾಳಾಗೋಗಂತ ಬಿಟ್ಬಿಡು. ಅದ್ಭುತವಾಗಿ ನಿಮ್ಗೆ ಹೆಸರು ತಂದು ಕೊಡ್ತಾರೆ, ಕೀರ್ತಿ ತಂದು ಕೊಡ್ತಾರೆ, ಅದ್ಭುತವಾದ ಸಕ್ಸಸ್ ಸಿಗುತ್ತೆ. ದಟ್ ಈಸ್ ದ ಪವರ್ ಆಫ್ ವಾಯು. ಯಾವುದೇ ಕಾರಣಕ್ಕೂ ನಿಮ್ ಮಕ್ಕಳನ್ನ ಹೊರಗಡೆ ಆಟ ಆಡ್ತಾ ಇದ್ರೆ ಕರ್ಕೊಂಬಂದ್ ಮನೆಗ್ ಕುಂದಿರ್ಸ್ಬೇಡಿ. ಇವತ್ತಿಂದ ಆಟ ಆಡಕ್ ಬಿಡಿ. ಇಲ್ಲ ಬಸ್ ಬಂದ್ಬಿಡ್ತೈತೆ, ಅದು ಬಂದ್ಬಿಡ್ತೈತೆ, ಇದು ಬಂದ್ಬಿಡ್ತೈತೆ ಅಂದ್ರೆ ಬೇಕಾದ್ರೆ ಪಕ್ಕದಲ್ಲಿ ಕಾಯ್ಕೊಂಡಿರಿ, ಅವ್ರ ಆಟ ಆಡ್ಲಿ, ಮುಗಿದ್ಮೇಲೆ ಕರ್ಕೊಂಬನ್ನಿ. ಸರಿನಾ?